ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯಾಕೋಬನು ಬರೆದ ಪತ್ರಿಕೆ ದಿ ಎಪಿಸಲ್ ಬೈ ಜೇಮ್ಸ್ ಚಾಪ್ಟರ್ 2 2ನೇ ಅಧ್ಯಾಯ. ಯಾಕೋಬ 2ನೇ ಅಧ್ಯಾಯದಲ್ಲಿ ನೋಡುವಾಗ ದೇವರ ಸ್ನೇಹಿತನಾಗಿರುವುದಕ್ಕೆ 10 ರಹಸ್ಯಗಳು, 10 ಸೀಕ್ರೆಟ್ಸ್ ಟು ಬಿ ದ ಫ್ರೆಂಡ್ ಆಫ್ ಗಾಡ್. ಅಂದರೆ ಯೋಹಾನ 15ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ನಮ್ಮನ್ನು ಸ್ನೇಹಿತರು ಎಂಬುದಾಗಿ ಕರೆಯುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಈಗ ನಾವು ಯಾಕೋಬನ ಪ್ರಕಾರವಾಗಿ ನೋಡಿಕೊಳ್ಳೋಣ. ದೇವರ ಸ್ನೇಹಿತರಾಗಿರುವುದಕ್ಕೆ ಇರುವ 10 ರಹಸ್ಯಗಳು, 10 ಸೀಕ್ರೆಟ್ಸ್ ಟು ಬಿ ಎ ಫ್ರೆಂಡ್ ಆಫ್ ಗಾಡ್. ಮೊದಲನೇದಾಗಿ ಇಂಪಾರ್ಷಿಯಾಲಿಟಿ ಅಂದರೆ ಪಕ್ಷಪಾತವಿಲ್ಲದಿರುವುದು. ನಾವು ದೇವರ ಸ್ನೇಹಿತರಾಗಿರಬೇಕಾದ್ರೆ, ಇನ್ ಆರ್ಡರ್ ಟು ಬಿ ಎ ಫ್ರೆಂಡ್ ಆಫ್ ಗಾಡ್, ದೇವರ ಸ್ನೇಹಿತರಾಗಿರಬೇಕಾದ್ರೆ ಪಕ್ಷಪಾತ ನಮಗೆ ಇರಬಾರ್ದಂತ ಯಾಕೋಬ 2ನೇ ಅಧ್ಯಾಯದ 1ನೇ ವಚನದಲ್ಲಿ, ಸಹೋದರರೇ, ಮಹಿಮೆಯುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಗಳಾಗಿರುವ ನೀವು ಪಕ್ಷಪಾತಿಗಳಾಗಿರಬಾರ್ದು. ವಾವ್, ವೆರಿ ಇಂಪಾರ್ಟೆಂಟ್. ಕುಟುಂಬದಲ್ಲಿ ಪಕ್ಷಪಾತ ಇರಬಾರ್ದು. ಇಸಾಕನ ವಿಷಯದಲ್ಲಿ ನಾವು ನೋಡುವಾಗ, ಇಸಾಕನು ಏಸಾವನನ್ನು ಪ್ರೀತಿಸಿದ, ಆದರೆ ಇಸಾಕನ ಹೆಂಡತಿ ಯಾಕೋಬನನ್ನು ಪ್ರೀತಿಸಿದ. ಆ ರೀತಿಯಾಗಿ ಒಂದು ಪಕ್ಷಪಾತ, ಸಭೆಯಲ್ಲಿ ಪಕ್ಷಪಾತ ಇರಬಾರ್ದು. ಆದುದರಿಂದ ವಿಶ್ವಾಸಿಗಳಾಗಿರುವ ಮಹಿಮೆಯುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಯಾಕೆ ಆ ರೀತಿಯಾಗಿ ಹೇಳಿದೆ ಅಂದರೆ, ಮಹಿಮೆಯಲ್ಲಿ ಪಕ್ಷಪಾತ ಇಲ್ಲ. ದೇವರ ಮಹಿಮೆ ನಮಗೆ ಲಭ್ಯವಾಗಬೇಕಾದರೆ ಪಕ್ಷಪಾತ ಇರಬಾರ್ದು. ಆ ರೀತಿಯಾಗಿರ್ಲಿಕ್ಕೆ ದೇವರು ನನಗೆ ಸಹಾಯ ಮಾಡಲಿ. ನನಗೆ ಗೊತ್ತಿಲ್ಲದೆ ನಾನು ಪಕ್ಷಪಾತಿಯಾಗಿರ್ಲಿಕ್ಕೆ ಸಾಧ್ಯ ಅಲ್ವಾ? ದೇವರು ನನಗೆ ಪ್ರಕಟಣೆಯನ್ನು, ಕೃಪೆಯನ್ನು ದಯಪಾಲಿಸಿದ್ರೆ ಮಾತ್ರ ನಾನು ಅದನ್ನು ತಗ್ಗಿಸಿಕೊಂಡು, ಒಪ್ಪಿಕೊಂಡು, ತಿದ್ದುಕೊಂಡು ಇರುವುದಕ್ಕೆ ಸಾಧ್ಯ. ಎರಡನೇದಾಗಿ, ಹೌದು, ಈ ಮೊದಲನೇದಾಗಿ ಈ ಪಕ್ಷಪಾತ ಅಂತ ಹೇಳಿದ್ನಲ್ವ, ಅದ್ರ ಬಗ್ಗೆ ಇನ್ನೊಂದು ಮಾತು ನಾನು ಹೇಳಬೇಕು. ಯಾಕಂದರೆ 4ನೇ ವಚನದಲ್ಲಿ 1ರಿಂದ 4 ವಚನಗಳು ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಪಕ್ಷಪಾತದ ಬಗ್ಗೆನೇ ಮಾತಾಡ್ಕೊಂಡು ಬಂದ್ಬಿಟ್ಟು 4ನೇ ವಚನದಲ್ಲಿ ನೀವು ಪಕ್ಷಪಾತಿಗಳಾಗಿ ಕೆಟ್ಟ ಆಲೋಚನೆಗಳ ನ್ಯಾಯಾಧಿಪತಿಗಳಾಗಿರುತ್ತೀವರಲ್ಲವೇ. ಒಬ್ಬ ಈ ಪಕ್ಷಪಾತದ ಬಗ್ಗೆ ಒಂದು 3 ವಿಷಯ ನಾವು ನೋಡ್ಬೋದು. ಪಕ್ಷಪಾತ ಪಾಪ, ಪಕ್ಷಪಾತ ಕೆಟ್ಟ ಆಲೋಚನೆಗೆ ನಡೆಸ್ತದೆ, ಪಕ್ಷಪಾತ ತೀರ್ಪು ಮಾಡುವಂತೆ ಅಥವಾ ನ್ಯಾಯಾಧಿಪತಿಗಳಂತೆ ನಟಿಸುವುದಕ್ಕೆ ಮಾಡಿಬಿಡ್ತದೆ. ಸರಿ, ಎರಡನೇದಾಗಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯದ ಅದರಲ್ಲಿ ದೇವರ ಸ್ನೇಹಿತನಾಗಿರುವ 10 ರಹಸ್ಯಗಳು, 10 ಸೀಕ್ರೆಟ್ಸ್ ಆಫ್ ಬೀಯಿಂಗ್ ಎ ಫ್ರೆಂಡ್ ಆಫ್ ಗಾಡ್. ಮೊದಲನೇದು ಏನಂತ ಹೇಳಿದ್ರೆ ಪಕ್ಷಪಾತಿಗಳಾಗಿರಬಾರ್ದು. ಎರಡನೇದಾಗಿ ನೋಡುವಾಗ 5ನೇ ವಚನದಲ್ಲಿ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಬೇಕು. ಬೀಯಿಂಗ್ ರಿಚ್ ಇನ್ ಫೇತ್, ದಟ್ ಇಸ್ ದ ಸೆಕೆಂಡ್ ಸೀಕ್ರೆಟ್ ಆಫ್ ಬೀಯಿಂಗ್ ಎ ಫ್ರೆಂಡ್ ಆಫ್ ಗಾಡ್. ದೇವರ ಸ್ನೇಹಿತನಾಗಿರಬೇಕಾದ್ರೆ ನಾನೇನು ಮಾಡಬೇಕು? ನಾನು ಬರೀ ನಂಬಿಕೆ ಅಲ್ಲ, ನಂಬಿಕೆಯಲ್ಲಿ ಐಶ್ವರ್ಯವಂತನಾಗಿರಬೇಕು. ಅದಕ್ಕೆ ಎಕ್ಸಾಂಪಲ್, ಹೌದು, ಅಬ್ರಹಾಮನು, ಆದರೆ ಯಾಕೋಬನು ಬಡವರನ್ನು ಕೊಡ್ತಾ ಇದ್ದಾನೆ. ಬಡವರನ್ನು, ಯಹಲೋಕದ ಬಡವರನ್ನು ದೇವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗುವಂತೆ ದೇವರು ಆರಿಸಿಕೊಳ್ಳಿಲ್ವಾ ಎಂಬುದಾಗಿ. 3ನೇ ರಹಸ್ಯ ಪ್ರೀತಿ, ದೇವರನ್ನು ಪ್ರೀತಿಸುವುದು. ದೇವರನ್ನು, ತನ್ನನ್ನು ಪ್ರೀತಿಸುವವರಿಗೆ ದೇವರು ಏನು ವಾಗ್ದಾನ ಮಾಡಿದ್ದಾರೆ ಅಂದರೆ, ರಾಜ್ಯಕ್ಕೆ ಬಾಧ್ಯರನ್ನಾಗಿ. ಅದು ವಿಶೇಷವಾಗಿ
ಈ ಕಾಂಟೆಕ್ಸ್ನಲ್ಲಿ ಸಂದರ್ಭದಲ್ಲಿ ಬಡವರ ಬಗ್ಗೆ ಇದೆ. ಬಡವರಂತ ಅಂದರೆ ಬಡ ವಿಶ್ವಾಸಿಯ ಬಗ್ಗೆ ನೀವು ತಿಳ್ಕೊಂಡಿದ್ದೀರಲ್ಲ. ಬಡ ವಿಶ್ವಾಸಿಯಾಗಿರುವಂಥ ಆ ವ್ಯಕ್ತಿ ನಂಬಿಕೆಯಲ್ಲಿ ಅದನ್ನು ಐಶ್ವರ್ಯವಂತನಾಗಿ ಅದನ್ನು ನೋಡ್ರಿ, ಬಡತನ ನೋಡಬೇಡ್ರಿ ಅಂತ ಹೇಳ್ಬಿಟ್ರು. ಹೌದು, ನಾವು ಆತ್ಮಿಕವಾಗಿ, ಭೌತಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಿಂದಲೂ ಶ್ರೀಮಂತರಾಗಬೇಕಂತ ಹೇಳ್ಬಿಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಮಗೋಸ್ಕರವಾಗಿ 2 ಕೊರಿಂಥ 8:9 ಪ್ರಕಾರ ಬಡವನಾದನು. ತನ್ನನ್ನು ಪ್ರೀತಿಸುವವರಿಗೆ ದೇವರು ವಾಗ್ದಾನ ಮಾಡಿದ್ದಾನಾದ ಕಾರಣ ಒಂದು ವೇಳೆ ಕೆಲವು ವ್ಯಕ್ತಿಗಳು ನಮಗಿಂತಲೂ ಬಡವರಾಗಿದ್ದಂಥ ವಿಶ್ವಾಸಗಳಿದ್ದರೂ ಕೂಡ ದೇವರು ಅವ್ರೇನು ಪರಲೋಕ ಬಂದ ಮೇಲೆ ಅವ್ರು ಬಡವರಲ್ಲ. ಟೆಂಪರರಿಯಾಗಿ ಸ್ವಲ್ಪ ಕುಂದು ಕೊರತೆಗಳಿರ್ಬೋದು, ಅದು ಚೇಂಜ್ ಆಗೋ ಸಾಧ್ಯತೆ ಕೂಡ ಇದೆ. ಆದರೆ ಅದಕ್ಕಾಗಿ ಅವ್ರನ್ನ ಹೀನೈಸೋದು ಬೇಡ. ಅವರಿಗೆ ದೇವರ ವಾಕ್ಯವನ್ನು ಹೇಳಬೇಕು. ಕ್ರಿಸ್ತ ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಮಾಡಿದಂಥದ್ದನ್ನು ಖಂಡಿತವಾಗಿ ಹೇಳಬೇಕು. 4ನೇದಾಗಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ಏನು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ದೇವರ ಸ್ನೇಹಿತನಾಗುವುದಕ್ಕೆ 10 ರಹಸ್ಯಗಳು, 10 ಸೀಕ್ರೆಟ್ಸ್ ಆಫ್ ಟು ಬಿ ಎ ಫ್ರೆಂಡ್ ಆಫ್ ಗಾಡ್. ಅದರಲ್ಲಿ 4ನೇದು ಏನಂತ ಹೇಳಿದರೆ 7ನೇ ವಚನ, ಯೋಗ್ಯವಾದ ನಾಮ. ದೇವರ ನಾಮ ಅಮೂಲ್ಯವಾದದ್ದು, ಅದನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರ್ದು. ಯೋಗ್ಯವಾದ ನಾಮ ಅಂತ ಹೇಳ್ಬಿಟ್ಟಿದೆ. ಆ ಯೋಗ್ಯವಾದ ನಾಮಕ್ಕೆ ದೂಷಣೆ ತಾರದಂತೆ ನಾವುಗಳು ಜೀವಿಸುವಂಥ ಹಂಗಿನಲ್ಲಿದ್ದೇವ್ರಿ. ಹೌದು, ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ, ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ರೋಮ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನದಲ್ಲಿ, ಪವಿತ್ರ ಗ್ರಂಥದಲ್ಲಿ ಬರೆದಿರುವಂತೆ ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗಿದೆ. ಅಂದರೆ ವಿಶ್ವಾಸಿಗಳ ನಿಮಿತ್ತವಾಗಿ ಅವಿಶ್ವಾಸಿಗಳ ನಡುವೆ ದೂಷಣೆಗೆ ಒಳಗಾಗಿದೆ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ನಾನು ಎಚ್ಚರಿಕೆ ವಹಿಸಬೇಕು. ಐ ಮಸ್ಟ್ ಟೇಕ್ ಹೀಡ್ ಟು ದಟ್ಸ್ ಫಾರ್ ಮೀ. ಯೇಸು ಸ್ವಾಮಿ ಹೇಗೆ ಬೈಬಲ್ ಸ್ಟಡಿ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ನನ್ನ ಆತ್ಮಿಕ ನಾಯಕರು ಒಂದು ಮಾತು ಹೇಳಿದರು. ಅದೇನೆಂದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ವಚನದಲ್ಲಿ 10ನೇ ವಚನದಲ್ಲಿ ಒಂದು ಮಾತು ಈ ರೀತಿಯಾಗಿದೆ. ಇಬ್ರಿಯ 10ರಲ್ಲಿ ಯೇಸು ಸ್ವಾಮಿಯ ಒಂದು ಪ್ರತಿಕ್ರಿಯೆ ಏನಾಗಿತ್ತಂದರೆ, ಸುರುಳಿಯಲ್ಲಿ ನನ್ನ ಬಗ್ಗೆ ಬರೆದಿದೆ. ಇಟ್ಸ್ ರಿಟರ್ನ್ ಅಬೌಟ್ ಮೀ. ಪವಿತ್ರ ಗ್ರಂಥದಲ್ಲಿ ನನ್ನ ಬಗ್ಗೆ ಬರೆದಿದೆ. Behold, I come to do the will of you, O God, O Lord. ತಂದೆಯೇ, ನಾನು ನಿನ್ನ ಚಿತ್ತವನ್ನು ಮಾಡಲಿಕ್ಕೆ ಬಂದಿದ್ದೇನೆ, ಯಾಕಂದರೆ ನನ್ನ ಬಗ್ಗೆ ಬರೆದಿದೆ ಬೈಬಲ್ನಲ್ಲಿ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿಯ ಪ್ರತಿಕ್ರಿಯೆ ಇಬ್ರಿಯ 10ನೇ ಅಧ್ಯಾಯದಲ್ಲಿ ಆ ರೀತಿಯಾಗಿ ಇರುವಂಥದ್ದು ಭಾಳ ಆಶ್ಚರ್ಯ ಅಲ್ವಾ? ಮತ್ತು ಭೂಲೋಕದಲ್ಲಿ ಅಂದರೆ 10ನೇ ಅಧ್ಯಾಯ 5, 6, 7 ವಚನದಲ್ಲಿ ಅದನ್ನು ನೋಡ್ತೀವಿ. Hebrews 10, 5, 6 and 7. ಹಾಗಾದರೆ ನಮ್ಮ ಒಂದು ಪ್ರತಿಕ್ರಿಯೆ ಏನಾಗಿರಬೇಕು? ಏನಾದರೂ ವಾಕ್ಯ ಹೋದ್ವಿ, ನನ್ನ ಬಗ್ಗೆ ಇದು ಬರೆದಿದೆ ಅಥವಾ ನನಗೋಸ್ಕರವಾಗಿ ಬರೆದಿದೆ, ನಾನು ಕೈಕೊಂಡು ನಡಿಬೇಕಂತ ಬರೆದಿದ್ದೇನೆ ಅಂತ ನಾವು ತಿಳ್ಕೊಳ್ಬೇಕು. ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ನಾನು. ಆದ ಕಾರಣ ನಿಮ್ಮ ದೆಸೆಯಿಂದ ವಿಶ್ವಾಸಿಗಳ ದೆಸೆಯಿಂದ ಅವಿಶ್ವಾಸಿಗಳ ನಡುವೆ ದೇವರ ನಾಮವು ದೂಷಣೆಗೆ ಒಳಗಾಗಿದೆ. ಅದು ಬೇರೆಯವ್ರ ಬಗ್ಗೆ ಅಂತ ನಾನು ಹೇಳಬಾರ್ದು. ಕರ್ತನೆ, ನನ್ನಿಂದ ಏನಾದರೂ ನಿನ್ನ ನಾಮಕ್ಕೆ ಅವಿಶ್ವಾಸಿಗಳ ನಡುವೆ ಅಕ್ಕಪಕ್ಕದವರ ನಡುವೆ ಏನಾದರೂ ನಿನ್ನ ನಾಮಕ್ಕೆ ನಾನು ಕುಂದು ಕೊರತೆ ದೂಷಣೆ ತರ್ತಿದ್ದೇನಾ? ತಾರದಂತೆ ಸಹಾಯ ಮಾಡು ಅಂತ ಪ್ರಾರ್ಥಿಸುವುದರಲ್ಲಿ ತಪ್ಪೇನಿಲ್ಲ. 5ನೇದಾಗಿ ನಾವೇನು ನೋಡ್ತಾ ಇದ್ದೀವಿ, ನಾವೇನು ಅಧ್ಯಯನ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ದೇವರ ಸ್ನೇಹಿತನಾಗಿರುವುದಕ್ಕೆ 10 ರಹಸ್ಯಗಳು, 10 ಸೀಕ್ರೆಟ್ಸ್ ಟು ಬಿ ಎ ಫ್ರೆಂಡ್ ಆಫ್ ಗಾಡ್. ದೇವರ ಮಕ್ಕಳಾಗಿರೋದು ಬೇರೆ, ದೇವರ ಸ್ನೇಹಿತರಾಗಿರೋದು ಬೇರೆ. ಆದ ಕಾರಣ ದೇವರ ಸ್ನೇಹಿತರಾಗಿರಬೇಕಾದರೆ ರಾಜಾಜ್ಞೆಯನ್ನು ಪಾಲಿಸಬೇಕು. ವಿ ಮಸ್ಟ್ ಫಾಲೋ ದಿ
ರಾಯಲ್ ಲಾ, ರಾಯಲ್ ಕಮ್ಯಾಂಡ್. ಏನದು? ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬ ರಾಜಾಜ್ಞೆ. ಪ್ರೀತಿ. ಹೌದು, 5ನೇ ವಚನದಲ್ಲಿ ಪ್ರೀತಿ ಒಂದು ಸಾರಿ ಬಂತು, ಅದೇನು? ದೇವರನ್ನು ಪ್ರೀತಿಸುವುದು. ಆದರೆ 8ನೇ ವಚನದಲ್ಲಿ ಇತರರನ್ನು ಪ್ರೀತಿಸುವುದು, ನೆರೆಯವರನ್ನು ಪ್ರೀತಿಸುವುದು. ದೇವರು ನಮ್ಮ ಜೀವನದಲ್ಲಿ ಅನುಮತಿಸುವ ಭೂಲೋಕ ಯಾತ್ರೆಯಲ್ಲಿ ಕುಟುಂಬದವರನ್ನು ಪ್ರೀತಿಸುವುದು, ಸಭೆಯವರನ್ನು ಪ್ರೀತಿಸುವುದು. ಕ್ರಿಸ್ತನು ಯಾವ ರೀತಿಯಾಗಿ ಪ್ರೀತಿಸಿದರೋ ಆ ರೀತಿಯಾಗಿ ನಾನು ಪ್ರೀತಿಸ್ತಾ ಇಲ್ಲ. ಆ ರೀತಿಯಾಗಿ ಪ್ರೀತಿಸಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಕೊರತೆಯನ್ನು ನಾನು ಬಲ್ಲವನಾಗಿದ್ದೇನೆ. ದೇವರ ಸಹಾಯದಿಂದ, ದೇವರ ಆತ್ಮನಿಂದ ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರು ಸಹಾಯ ಮಾಡ್ತಾರೆ ತನ್ನ ವಾಕ್ಯಾನುಸಾರವಾಗಿ. ಯಾರೋ ಒಬ್ಬರು ಹೇಳಿದರು, ಬೆಸ್ಟ್ ಪ್ರೇಯರ್, ಒನ್ ಆಫ್ ದ ಬೆಸ್ಟ್ ಪ್ರೇಯರ್ಸ್ ಟು ಪ್ರೇ ಈಸ್ ಪ್ರೇ ದ ವರ್ಡ್. ಪ್ರಾರ್ಥನೆಗಳಲ್ಲಿ ಒಳ್ಳೆಯ ಒಂದು ಪ್ರಾರ್ಥನೆ ಅಂದರೆ ವಾಕ್ಯವನ್ನೇ ಪ್ರಾರ್ಥನೆ ಮಾಡಿಬಿಡು. ಸ್ವಾಮಿ, ನಿನ್ನ ವಾಕ್ಯದಲ್ಲಿ ನೆರೆಯವರನ್ನು ಪ್ರೀತಿಸು ಅಂತ ಹೇಳಿದೆಯಲ್ಲ, ಆ ರೀತಿಯಾಗಿ ಪ್ರೀತಿಸಲಿಕ್ಕೆ ನನ್ನ ಕುಟುಂಬವನ್ನು, ನನ್ನ ಸಭೆಗೆ ಕುಟುಂಬದವರನ್ನು, ಸಭೆಯವರನ್ನು ಪ್ರೀತಿಸುವಂತೆ ನನಗೆ ಸಹಾಯ ಮಾಡು. ಅಥವಾ ಯೋಹಾನ 13ರಲ್ಲಿ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸು. ಕರ್ತನೇ, ನೀನು ಪ್ರೀತಿಸುವಂತೆ ನಾನು ನನ್ನ ಕುಟುಂಬದವರನ್ನು, ನನ್ನ ಸಭೆಯವರನ್ನು ಪ್ರೀತಿಸುವಂತೆ ಸಹಾಯ ಮಾಡು. ಆ ರೀತಿಯಾಗಿ ಆಗಿಲ್ಲ. ನಾನು ಯೇಸು ಕ್ರಿಸ್ತನಂತೆ ಆಗಿಲ್ಲ, ಆದರೆ ಆಗ್ಲಿಕ್ಕೆ ಮನಸ್ಸುಂಟು. ನನ್ನ ನಿರೀಕ್ಷೆಯನ್ನು ನಾನು ಅರಿಕೆ ಮಾಡ್ತೇನೆ. ಇಬ್ರಿ 10:23 ನನ್ನ ನಿರೀಕ್ಷೆ ಒಂದಿನ ಯೇಸು ಕ್ರಿಸ್ತನ ಹಾಗೆ ಪ್ರೀತಿಸುವಂಥದ್ದು. ಅದು ಒಂದಿನದಲ್ಲಿ ಆಗೋದಿಲ್ಲ. ಯಾರು ಹೇಳ್ತಾರಲ್ವ, ಯಾರು ನಾವು ಕೇಳಿದ್ವಿ, ಇಟ್ಸ್ ನಾಟ್ ಅ ಓವರ್ ನೈಟ್ ಥಿಂಗ್. ಒಂದೇ ದಿನದಲ್ಲಿ, ಒಂದೇ ರಾತ್ರಿಯಲ್ಲಿ, 24 ತಾಸಿನಲ್ಲಿ ಆಗುವಂಥ ನಮ್ಮ ಜೀವಮಾನವೆಲ್ಲ ನಾವು ದೇವರ ವಾಕ್ಯವನ್ನು ದೇವರ ಆತ್ಮನ ಸಹಾಯದಿಂದ ಪಾಲಿಸಬೇಕು. ನಾವು ಹೌದು. 12ನೇ ವಚನ, ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯದ 12ನೇ ವಚನದಲ್ಲಿ, ಬಿಡುಗಡೆಯನ್ನುಂಟು ಮಾಡುವ ಧರ್ಮಶಾಸ್ತ್ರ. ವಾವ್! ಅಂದರೆ ದೇವರ ವಾಕ್ಯದ ಬಗ್ಗೆ ನಾವು ನೋಡುವಾಗ ಅದು ಬಿಡುಗಡೆಯನ್ನುಂಟು ಮಾಡುವ ದೇವರ ವಾಕ್ಯ. ಈಗ ಸ್ವಲ್ಪ ಮುಂಚೆ ನಾನು ಹೇಳಿದ್ನಲ್ಲ, 5ನೇ ವಿಷಯವನ್ನು ಹೇಳಿದಾಗ ಪ್ರೀತಿಯ ಬಗ್ಗೆ, ರಾಜಾಜ್ಞೆ ಬಗ್ಗೆ ನಾನು ಹೇಳಿದ್ನಲ್ವ. ಹೌದು, ನಾನು ಯೇಸು ಕ್ರಿಸ್ತನಂತೆ ನಾನು ಇನ್ನೂ ಪ್ರೀತಿ ಮಾಡಲಿಲ್ಲ. ಆದರೆ ಪ್ರೀತಿ ಮಾಡದ ಅನ್ಲವಿಂಗ್ ಆ್ಯಟಿಟ್ಯೂಡ್, ಪ್ರೀತಿ ಮಾಡದ ಮನೋಭಾವನೆಯಿಂದ ಬಿಡುಗಡೆ ಉಂಟು ಮಾಡ್ತದೆ ದೇವರ ವಾಕ್ಯ. ನನ್ನಲ್ಲಿ ಆ ಕಾರ್ಯ ಆಗಬೇಕು ದೇವರೇ, ನಮ್ಮಲ್ಲಿ ಆ ಕಾರ್ಯ ಆಗಬೇಕು ದೇವರೇ ಅಂತ ನಾವು ವಾಕ್ಯ ಕೇಳುವಾಗಲೇ ಪ್ರಾರ್ಥನೆ ಮಾಡಿದರೆ ದೇವರು ಸಹಾಯ ಮಾಡ್ತಾರೆ. 7ನೇದಾಗಿ ಅದೇ 12ನೇ ವಚನ, ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯದ 12ನೇ ವಚನದಲ್ಲಿ, ಬಿಡುಗಡೆಯನ್ನುಂಟು ಮಾಡುವ ಧರ್ಮಶಾಸ್ತ್ರದಿಂದ ತೀರ್ಪು ಹೊಂದುವಿರಿ ಎಂದು ತಿಳಿದು ಅದಕ್ಕೆ ತಕ್ಕಂತೆ ನೀವು ಮಾತನಾಡಿರಿ. ವಾವ್! ದಿ ಪವರ್ ಆಫ್ ಸ್ಪೀಚ್. ಅನೇಕ ಸಾರಿ ನಾವು ಇದರಲ್ಲಿ ಸೋತಿದ್ದೇವೆ. ಯಾಕಂದರೆ ಯಾಕೊಬ್ಬ 3ನೇ ಅಧ್ಯಾಯಕ್ಕೆ ಬಂದಾಗ ಅದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ನೋಡಿಕೊಳ್ಳೋಣ. ಯಾಕಂದರೆ ಮಾತಿನ ವಿಷಯ ಬಹಳ ಬಹಳ ಎಚ್ಚರಿಕೆಯಿಂದಿರಬೇಕು. ನನ್ನ ಜೀವನದಲ್ಲಿ ಮಾತಿನ ವಿಷಯದಲ್ಲಿ ಭಾಳ ಎಚ್ಚರಿಕೆ ವಹಿಸಿದಂಥ ವ್ಯಕ್ತಿ 3 ನಾನು ನೋಡಿದ್ದೇನೆ. ಅವರಿಗೆ ಅವರ ಸಂದೇಶಗಳನ್ನು ಭಾಷಾಂತರ ಕೂಡ ಮಾಡಿದ್ದೇನೆ. ಭಾಳ ಜಾಗೃತಿಯಿಂದ ಮಾತನಾಡುವಂಥ, ಅಲ್ಲಸಲ್ಲದ್ದನ್ನು ಮಾತನಾಡಿದ, ಭಾಳ ಎಚ್ಚರಿಕೆಯಿಂದ, ಅಂದರೆ ವಾಕ್ಯಕ್ಕೆ ತಕ್ಕಂತೆ ಮಾತನಾಡುವಂಥ ವ್ಯಕ್ತಿಗಳು. ಮೊದಲನೇದು ಝ್ಯಾಕ್ಪೂನನ್ ಎಂಬ ಮಹಾಭಕ್ತರು, 2ನೇದು ಸ್ಯಾಮ್ ಚಲದುರೆ ಎಂಬ ಮಹಾಭಕ್ತರು, 3ನೇದು ಆರ್ ಸ್ಟ್ಯಾನ್ಲಿ ಎಂಬ ಮಹಾಭಕ್ತರು. ಇವು 3 ಜೀವನ ನಾನು ನೋಡಿದಾಗ ಮಾತಿನಲ್ಲಿ ತಕ್ಕಂತೆ, ವಾಕ್ಯಕ್ಕೆ ತಕ್ಕಂತೆ ಮಾತನಾಡುವಂಥದ್ದು. ಆ ರೀತಿಯಾಗಿರ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ಯಾಕೋಬನು ಈ ಪತ್ರಿಕೆಯನ್ನು ಬರೆದಂಥ ವ್ಯಕ್ತಿ
ಯೇಸು ಕ್ರಿಸ್ತನ ತಮ್ಮ. ಆದ ಕಾರಣ ಅವನು ಕ್ರಿಸ್ತನ ಜೀವನ, ತನ್ನ ಅಣ್ಣನ ಜೀವನವನ್ನು ನೋಡ್ತಾ ಇದ್ದಿರಬೇಕೇನೋ. ಹೌದಲ್ವಾ? ನನ್ನ ಅಣ್ಣ ಯೇಸು ಅಲ್ಲಸಲ್ಲದ್ದು ಮಾತಾಡ್ತಾ ಇಲ್ಲ, ಮನೆಯಲ್ಲಿ ಬೆಳೀತಾ ಇರುವಾಗ ಭಾಳ ಕೇರ್ಫುಲ್ಲಾಗಿ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತನ್ನ ಸಹೋದರನನ್ನು ಮನಸ್ಸಿನಲ್ಲಿಟ್ಕೊಂಡು ಯಾಕೋಬನು ಪತ್ರಿಕೆಯನ್ನು ದೇವರಾತ್ಮನ ಪ್ರೇರಣೆಯಿಂದ ಬರೆದಿರಬೇಕು. ಸರಿ, 8ನೇದು ಭಾಳ ಇಷ್ಟವಾದಂಥ ಒಂದು ಸಂಗತಿ, ನನಗೆ ಬಹಳ ಬಹಳ ಇಷ್ಟವಾದಂಥ, ದೇವರು ಇದನ್ನು ನನ್ನ ಜೀವನದಲ್ಲಿ ಒಂದೇ ಒಂದು ವಾಕ್ಯ ನಿಮಗೆ ನೀವು ಹಿಂಬಾಲಿಸ್ಲಿಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿದರೆ, ಒಂದು ವಾಕ್ಯ ಕೊಡ್ರಿ ಅಂತ ಹೇಳಿದರೆ ಯಾಕೋಬ 2:13. ಏಕೆಂದರೆ ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಪಿನಲ್ಲಿ ಕರುಣೆಯು ತೋರಿಸಲಾಗುವುದಿಲ್ಲ. ಆಮೇಲೆ ಯಾಕೋಬ 2:13, ದ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 2:13, ಸೆಕೆಂಡ್ ಪಾರ್ಟ್, ಕರುಣೆಯು ನ್ಯಾಯ ತೀರ್ಪನ್ನೇ ಜಯಿಸುತ್ತದೆ. ವಾವ್! ಕರುಣೆಯು ಫೈನಲ್ ಇರುವಂಥದ್ದು ನ್ಯಾಯ ತೀರ್ಪು, ಜಡ್ಜ್ಮೆಂಟೇ ಕೊನೆ. ಆದರೆ ಕರುಣೆಯು ಜಡ್ಜ್ಮೆಂಟನ್ನೇ, ನ್ಯಾಯ ತೀರ್ಪನ್ನೇ ಜಯಿಸುವಂಥದ್ದಾಗಿದೆ, ಅಥವಾ ಗೆದ್ದು ಹಿಗ್ಗುವಂಥದ್ದಾಗಿದೆ. ವಾವ್, ಪವರ್ಫುಲ್. ಈ ಬಗ್ಗೆ ನೋಡುವಾಗ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಅದೇ ಅಂದರೆ 2ನೇ ತಿಮೋತಿಯಲ್ಲಿ ಇತ್ತೀಚೆಗೆ ನಾನು ನೋಡ್ತಾ ಇದ್ದಾಗ ಆಶ್ಚರ್ಯ ಆಗೋಯ್ತು ನನಗೆ. ಯಾಕಂತ ಹೇಳಿದ್ರೆ, ನ್ಯಾಯ ತೀರ್ಪಿನಲ್ಲಿ ಏನಾದರೂ ಕರುಣೆ ಇರ್ತದಾ ಎಂಬಂಥ ಒಂದು ಡೌಟು ನನಗೆ ಸ್ವಲ್ಪ ಇತ್ತು. ದೇವ್ರ ವಾಕ್ಯ ಇದು, ಆದರೂ ಕೂಡ ಸ್ವಲ್ಪ ಡೌಟ್ ಇತ್ತು ನನಗೆ. ಸಾರಿ, ಆ ರೀತಿಯಾಗಿ ಇರಬಾರ್ದು, ಆದರೂ ಕೂಡ ಸ್ವಲ್ಪ ಬಂತು ನನಗೆ. ಅದು ನನಗೆ ಕ್ಲಿಯರ್ ಆಯಿತು. 2ನೇ ತಿಮೋತಿ 1ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡುವಾಗ, ಒನೇಸಿಫೋರನ ಮನೆಯವರಿಗೆ ಕರ್ತನು ಕರುಣೆಯನ್ನು ದಯಪಾಲಿಸಲಿ. ಯಾವಾಗ? ಭೂಲೋಕದಲ್ಲಿದ್ದಾಗ. ಹೌದು, ಅವನು ಅಂದರೆ ಒನೇಸಿಫೋರನು, ಕೇಳಿಸ್ಕೊಳ್ರಿ, 2ನೇ ತಿಮೋತಿ 1:18, ಅವನು ಆ ದಿನದಲ್ಲಿ ಕರ್ತನಿಂದ ಕರುಣೆಯನ್ನು ಹೊಂದುವಂತೆ ಕರ್ತನು ಅವನಿಗೆ ಅನುಗ್ರಹ ಮಾಡಲಿ. ವಾವ್! 9ನೇದಾಗಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಯಾಕೋಬ 2ನೇ ಅಧ್ಯಾಯದಿಂದ ದೇವರ ಸ್ನೇಹಿತನಾಗಿರುವ 10 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೀವಿ. 9ನೇ ರಹಸ್ಯ ಏನಂತ ಹೇಳಿದರೆ ಕ್ರಿಯೆಗಳು, ವರ್ಕ್ಸ್. ಬರೀ ಫೇತ್ ವಿಶ್ವಾಸ ಅಂತ ಹೇಳ್ತಾ ಇದ್ದರೆ ಒಳ್ಳೆಯದೇ. ಪೌಲನು ಆ ರೀತಿಯಾಗಿ ಹೇಳುವಂಥದ್ದನ್ನು ರೋಮ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಆದರೆ ಹೌದು, ವಿಶ್ವಾಸನೂ ಬೇಕು ಮತ್ತು ಕ್ರಿಯೆನೂ ಬೇಕು. ಎರಡು ಸೇರಿಸಿದರೆ ಕ್ರಿಯೆಯಲ್ಲಿರುವ ವಿಶ್ವಾಸ, ತಟಸ್ಥವಾದ ವಿಶ್ವಾಸ ಅಲ್ಲ, ಕ್ರಿಯೆಗಳು ಇರುವಂಥದ್ದು. ಆದ ಕಾರಣ 17ನೇ ವಚನದಲ್ಲಿ ಕ್ರಿಯೆ, 18ನೇ ವಚನದಲ್ಲಿ ಕ್ರಿಯೆ, 19ನೇ ವಚನದಲ್ಲಿ ಕ್ರಿಯೆ. ಆದ ಕಾರಣ ಫೇತ್ ಇನ್ ಆ್ಯಕ್ಷನ್ ನಮಗೆ ಇರಬೇಕು. ಅದು ದೇವರ ಸ್ನೇಹಿತರಾಗಲಿಕ್ಕೆ 9ನೇ ರಹಸ್ಯ. 10ನೇ ರಹಸ್ಯ ಏನಂತ ಹೇಳಿದ್ರೆ ಭಾಳ ಚೆನ್ನಾಗಿದೆ. ಇದು ಭಾಳ ಇಷ್ಟ ನನಗಿದು, ಭಾಳ ಚೆನ್ನಾಗಿದೆ. ಏನದು? ನಮ್ಮ ಇಸಾಕರನ್ನು ಬಲಿಪೀಠದ ಮೇಲೆ ಸಮರ್ಪಿಸುವುದು. ಆಫರಿಂಗ್ ಅವರ್ ಐಸಕ್ಸ್, ನಮ್ಮ ಇಸಾಕನನ್ನು ಬಲಿಪೀಠದ ಮೇಲೆ ದೇವರಿಗಾಗಿ ಸಮರ್ಪಿಸುವುದು. ಹೌದು, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಬ್ರಹಾಮನು ತನ್ನ ಮಗನಾದ ಇಸಾಕನನ್ನು ಬಲಿಪೀಠದ ಮೇಲೆ, ತನ್ನ ಪ್ರೀತಿಯ ವ್ಯಕ್ತಿಯನ್ನು, ತನ್ನ ಪ್ರಾಣದಂತಿರುವ ವ್ಯಕ್ತಿಯನ್ನು ಅರ್ಪಿಸಿದಾಗ ನೀತಿ ನಿರ್ಣಯವನ್ನು ಹೊಂದಿದ್ದಲ್ಲದೆ 23ನೇ ವಚನ, ದೇವರ ಸ್ನೇಹಿತನೆಂದು ಹೆಸರುಗೊಂಡನು. ವಾವ್!
ಆದ ಕಾರಣ ವಿ ಕ್ಯಾನ್ ಬಿ ಎ ಫ್ರೆಂಡ್ ಆಫ್ ಗಾಡ್ ವೆನ್ ವಿ ಆಫರ್ ಅವರ್ ಐಸೆಕ್ಸ್ ಟು ಗಾಡ್. ನಾನಂತೂ ನನ್ನ ಜೀವನದಲ್ಲಿರುವ ಇಸಾಕರನ್ನು ಈಗಾಗಲೇ ಬಲಿಪೀಠದ ಮೇಲೆ ಒಪ್ಪಿಸಿಕೊಟ್ಟಿದ್ದೇನೆ. ನಿಮ್ಮ ಬಗ್ಗೆ ಹೇಗೆ? ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯದಿಂದ ದೇವರ ಸ್ನೇಹಿತರಾಗಲಿಕ್ಕೆ 10 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.